ನಮಸ್ತೆ. ನಾವು ಬಾಲಾಜಿ ನಿರಾಶ್ರಿತರ ಆಶ್ರಮದಿಂದ ನಮ್ಮ ಆಶ್ರಮದಲ್ಲಿ ಒಂದು 25 ಜನ ಇದ್ದಾರೆ. ಅವ್ರಿಗೆ ಬಾಳನೆ ತೊಂದರೆ, ರೇಷನ್ ಇಂದು ಕೂಡ ಬಹಳ ತೊಂದರೆ ಆಗೈತಿ. ಇಲ್ಲಿ 25 ಜನನು ನೋಡ್ಕೊಂತ ಇರೋದು ನಾವೊಂದು ಯಾವ ತರದ್ದು ನಮಗೆ ಗೋರ್ಮೆಂಟ್ ಇಂದಾನೆ ಯಾವ ತರದ್ದು ಸಹಾಯ ಎಲ್ಲ ಸಂಘ ಸಂಸ್ಥೆಗಳಿಂದಾನೆ ಯಾವ ತರದ್ದು ಸಹಾಯ ಇಲ್ಲ. ಎಷ್ಟು ಜನ ನಾವೇ ನೋಡ್ಕೊಂತ ಇರೋದು. ಅದ್ರಲ್ಲೂ ನಮ್ಮ ಆಶ್ರಮದಲ್ಲಿ ಬರ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಅವ್ರಾಗ ಅವ್ರ ಫ್ಯಾಮಿಲಿ ಕರ್ಕೊಂಬಂದ್ ಬಿಡ್ತಾ ಇರೋಂತಾರ ಯಾರೆಲ್ಲ ಬೀದಿಯಲ್ಲಿ ಇರೋಂತಾರನ್ನ ನಾವು ಕರ್ಕೊಂಬಂದು ಒಂದ್ ಹೊತ್ತಿನ ಊಟಕ್ಕೂ ಕಷ್ಟ ಪಡ್ತಾ ಇರೋಂತಾರನ್ನ ಆಶ್ರಯ ಇಲ್ದಂತಾರನ್ನ ಕರ್ಕೊಂಬಂದು ನಮ್ಮ ಆಶ್ರಮದಲ್ಲಿ ಆಶ್ರಯ ಕೊಟ್ಟು ನೋಡ್ಕೊಂತ ಇದೀವಿ. ದಯಮಾಡಿ ನಮ್ಮ ಆಶ್ರಮದಲ್ಲಿ ಬಹಳ ತೊಂದರೆ ಐತೆ. ಇದನ್ನ ನೋಡ್ತಾ ಇರೋರು ಯಾರಾದ್ರೂ ನಮ್ಮ ಆಶ್ರಮಕ್ಕೆ ಸಹಾಯ ಮಾಡಿದ್ರೆ ಬಹಳನೇ ಒಳ್ಳೇದಾಗುತ್ತೆ. ಇದನ್ನ ಬಾಡಿಗೆ ಕಟ್ಕೊಂಡು ನಾವು ನೋಡ್ತಾ ಇರೋದು. ನಮ್ಮ ಮಕ್ಕಳು ಒಂದು ಚಾ ಹೋಟೆಲ್ ಮಾಡಿ, ಒಂದು ಹೆಬ್ಬಾಳ್ ಟೋಲ್ ಗೇಟ್ ಅಲ್ಲಿ ಚಾ ಹೋಟೆಲ್ ಮಾಡಿ ನಾವ್ ಇವ್ರು ನೋಡ್ಕೊಂತ ಇದೀವಿ. ದಯಮಾಡಿ ನೀವು ಕೂಡ ಇಲ್ಲಿಗೆ ಕರೆಂಟ್ ಇಂದು ತೊಂದರೆ ಇದೆ, ಸ್ವಲ್ಪ ಸೋಲಾರ್ ಇಂದ ಆಗಿರ್ಬೋದು. ಈಗ ಬಹಳ ನಮ್ಮ ಆಶ್ರಮದಲ್ಲಿ ಕಷ್ಟ ಅಂತ ಇರೋದು ಅಂದ್ರೆ ಇಲ್ಲಿರೋಂತ ನಿರಾಶ್ರಿತರಿಗೆ ಊಟದ್ದೇ ಬಹಳ ಸಮಸ್ಯೆ ಇರೋದು. ದಯಮಾಡಿ ಯಾರಾದ್ರೂ ರೇಷನ್ ಕೈಲಾದಷ್ಟು ಸಹಾಯ ಮಾಡ್ರಿ ಅಂತ ಕೇಳ್ತಾ ಇದೀವಿ. ಮಂಚುಗಳೆಲ್ಲ ಒಂದು 10 ಇದಾವ ಅಷ್ಟೇ. 25 ಜನ ಇದ್ದಾರೆ, ಇನ್ನಿದ್ರಲ್ಲಿ ಕೆಳಗೆ ಮಲಗ್ತಾರೆ. ದಯಮಾಡಿ ನಿಮ್ಮ ಮನೇಲಿಂದ ಒಂದೊಂದಾಗಿರ್ಬೋದು, ಇಲ್ಲ ನಿಮ್ ಕೈಲಾಗಿರ್ ಒಂದೊಂದಾಗಿರ್ಬೋದು ಯಾರಾದ್ರೂ ಕೊಡ್ಸಿ ಅಂತಾರು. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾರೆ, ನಿಮ್ ತಂದೆ ತಾಯಿಗೂ ಒಳ್ಳೇದ್ ಮಾಡ್ತಾರೆ. ನೀವು ಕೂಡ ರೋಡಲ್ಲಿ ಎಲ್ಲಾದ್ರೂ ಹೋಗ್ತಾ ಇದ್ರೆ ಯಾರಾದ್ರೂ ಇಂಥ ನಿರಾಶ್ರಿತರು ಕಂಡ್ರೆ ಅವ್ರಿಗೆ ಆಶ್ರಯ ಇಲ್ದಂಗೆ ಒಂದ್ ಹೊತ್ತಿನ ಊಟಕ್ಕೂ ಯಾರಾದ್ರೂ ಕಷ್ಟ ಪಡ್ತಿದ್ರೆ ಅಂತವ್ರನ್ನ ನಮ್ಮ ಆಶ್ರಮಕ್ಕೆ ತಂದು ಸೇರಿಸ್ರಿ ಅಂತ ಕೇಳ್ತಾ ಇದೀವಿ. ಹಾಗಂತ ಹೇಳಿ ತಂದೆ ತಾಯಿನ ನೋಡ್ಕೊಳಕ್ ಆಗದ್ರೆ ಮಾತ್ರ ಯಾರು ಆಶ್ರಮಕ್ಕೆ ತಂದು ಬಿಡ್ಬೇಡ್ರಿ. ನಾವು ನಿರಾಶ್ರಿತರಿಗಂತ ಅಷ್ಟೇ ಆಶ್ರಮ ಮಾಡಿರೋದು. ಅಲ್ಲಿ ಯಾರು ಒಂದು ಆಶ್ರಯ ಇಲ್ದಂಗೆ ಇರ್ತಾರ ಅವ್ರಿಗೆ ಮಾತ್ರ ನಾವು ಆಶ್ರಯ ಕೊಟ್ಟು ನಮ್ಮ ಕೈಲಾದ ಮಟ್ಟಿಗೆ ಅವ್ರನ್ನ ಹಾಸ್ಪಿಟ್ಲಿಗೆ ತೋರ್ಸೋದಾಗಿರ್ಬೋದು ಪ್ರತಿಯೊಂದನ್ನು ನಾವು ಮಾಡ್ತೀವಿ. ದಯಮಾಡಿ ಹಂಗೆ ರೋಡಲ್ಲಿ ಯಾರಾದ್ರೂ ಕಂಡ್ರೆ ನೀವು ನಮ್ಮ ಆಶ್ರಮಕ್ಕೆ ತಿಳಿಸ್ರಿ, ನಾವು ಬಂದು ಕರ್ಕೊಂಡ್ ಬರೋ ವ್ಯವಸ್ಥೆ ಮಾಡ್ತೀವಿ. ಮನೆಯಲ್ಲಿ ಯಾವುದೇ ಒಂದು ಶುಭ ಸಮಾರಂಭ ಇರ್ಬೋದು, ಬರ್ತ್ಡೇಗಳು ಇರ್ಬೋದು, ಆನಿವರ್ಸರಿ ಇರ್ಬೋದು, ಇಲ್ಲ ಪುಣ್ಯ ಸ್ಮರಣೆ ಇರ್ಬೋದು, ಇಂಥವ್ರಿಗೆ ಯಾರಾದ್ರೂ ಪ್ರಸಾದ ಮಾಡಿಸ್ಬೇಕು ಅಂತ ನಿಮ್ ಮನಸ್ಸಲ್ಲಿದ್ರೆ ದಯಮಾಡಿ ನಮ್ಮ ಆಶ್ರಮದ ದೇವ್ರ ಮಕ್ಕಳಿಗೆ ಮಾಡಿಸ್ರಿ. ನಮ್ಮ ಆಶ್ರಮದಲ್ಲಿ ಆಚರಣೆ ಮಾಡ್ಕೋಬೇಕು ಅಂತ ಇದ್ದರು, ಇವ್ರಿಗೆ ಒಂದು ಹೊತ್ತಿನ ಊಟಕ್ಕೆ ಹಾಕ್ಸ್ ಮಾಡ್ಕೋಬೇಕು ಅಂತ ಇದ್ದರು, ನಮ್ಮ ಆಶ್ರಮದ ಅಡ್ರೆಸ್ ನಾನು ಹೇಳ್ತೀನಿ. ಆ ಅಡ್ರೆಸ್ಸಿಗೆ ಫೋನ್ ಮಾಡ್ರಿ, ಫೋನ್ ನಂಬರ್ ಇರ್ತೈತಿ, ಮಾಡ್ಕೊಳ್ರಿ ಅಂತ ಹೇಳಿ. ಆಶ್ರಮ ಇರೋದು ಆನಗೋಡು, ಬಾಲಾಜಿ ನಿರಾಶ್ರಿತರ ಆಶ್ರಮ ಆನಗೋಡು. ಈಗ ದಾವಣಗೆರೆಯಿಂದ ಬರ್ತಾ ಸರ್ವಿಸ್ ರೋಡ್ ಅಲ್ಲಿ ಫಸ್ಟ್ನೇ ಬ್ರಿಡ್ಜ್ ಬರುತ್ತೆ. ಆ ಫಸ್ಟ್ನೇ ಬ್ರಿಡ್ಜ್ ಇಂದ ಮತ್ತೆ ರಿಟರ್ನ್ ದಾವಣಗೆರೆ ಕಡೆ ಹೋಗೋ ಸರ್ವಿಸ್ ರೋಡ್ ಅಲ್ಲೇ ನಮ್ಮ ಆಶ್ರಮ ಐತೆ. ನಮ್ಮ ಆಶ್ರಮದ ಫೋನ್ ನಂಬರು 83 17 45 56 29. ದಯಮಾಡಿ ನಮ್ಮ ಆಶ್ರಮದ ದೇವರ ಮಕ್ಕಳಿಗೆ ಸಹಾಯ ಮಾಡ್ರಿ. ಯಾಕಂದ್ರೆ ಹಸಿದವರಿಗೆ ಅನ್ನ ಕೊಟ್ರೆ ದೇವರಿಗೆ ಸಾಲ ಕೊಟ್ಟಂತೆ ಅಂತ ಹೇಳ್ತಾರೆ. ಹಂಗಾಗಿ ನಿರಾಶ್ರಿತರಿಗೆ ಸಹಾಯ ಮಾಡ್ರಿ. ನಿಮ್ ಸಹಾಯದಿಂದ ನಮಗೂ ಇನ್ನೊಂದ್ ಸ್ವಲ್ಪ ಇಂಥ ಸಮಾಜಮುಖ ಕೆಲಸ ಮಾಡಕ್ಕೆ ಅನುಕೂಲ ಆಗ್ತತೆ. ದಯಮಾಡಿ ಸಹಾಯ ಮಾಡ್ರಿ ಎಲ್ಲಾರು. ಕಾಣುವೆ ಕಣ್ಣಲ್ಲಿ ತುಂಬಿರುವೆ, ವನದಲ್ಲಿ ಮನೆ ಮಾಡಿ ಹಾಡುವೆ. ಆ ಕೆಂಪು ತಾವರೆ ಆ ನೀರಿಗಾದರೆ ಈ ಹೆಣ್ಣ ಬಾಳಿಗೆ ನಿನ್ನ ತೋಳಿನ ಸರೆ. ಯುಗಗಳು ಜಾರಿ ಉರುಳಿದರೇನು, ನಾನೇ ನೀನೆ ನೀನೆ ನಾನೇ ಆದ ಮೇಲೆ ಬೇರೆ ಏನಿದೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ರವಿಯನ್ನು ಕಾಣದೆ ಹಗಲೆಂದು ಆಡದು. ನಿನ್ನನ್ನೇ ನೋಡದೆ ನಾ ಹೇಗೆ ಬಾಳುವೆ. ವಿರಹದ ನೋವ ಮರೆಯಲಿ ಜೀವ, ಹೂವು ಗಂಧ ಸೇರಿದಂತೆ ಪ್ರೇಮದಿಂದ ನಿನ್ನ ಸೇರುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ನಮಸ್ತೆ ಸರ್, ನಾವು ದಾವಣಗೆರೆಯಿಂದ ಬಂದಿರೋ ಸರ್. ಅದು ಚಿಟ್ಟೇರಿ ಆಸ್ಪತ್ರೆಯಲ್ಲಿ 1 ವರ್ಷ ಇದ್ದೆ. ಅದು ಕಾಲು ನೀರಾಗ ಮಾಡಿ ಕಾಲೆಲ್ಲ ಬಹಳ ಬೆಂಡಾಗಿದ್ದು ಸರ್, ಹುಳ ಎಲ್ಲ ಆಗಿದ್ವು ಸರ್ ಕಾಲಾಗ ನನಗೆ. ಅದಕ್ಕೆ ಕರ್ಕೊಂಬಂದಾಗಿಂದ ನಂಗೆ ಯಾವ ಥರನೂ ತೊಂದರೆ ಇಲ್ಲ ಸರ್. ಊಟದ್ದಾಗ್ಲಿ ಏನಾಗ್ಲಿ ಅಂದ್ರೆ ನನಗೆ ಇಲ್ಲೇನಂದ್ರೆ ಸ್ವಲ್ಪ ರೇಷನಿನ ತೊಂದ್ರೆ, ಬಾತ್ರೂಮಿನ ತೊಂದ್ರೆ ಸರ್. ಚೆನ್ನಾಗ್ ನೋಡ್ಕೊಂತಾರ, ಸಂಗೇನಿಲ್ಲ. ವಾರದಲ್ಲಿ 2 ಟೈಮ್ ಚಿಕನ್ ಮಾಡ್ತಾರ ಸರ್, ಮೊಟ್ಟಿ ಚಿಕನ್ ಮಾಡ್ತಾರ. ನಾವ್ ಯಾವ ತರನು ತೊಂದ್ರೆ ಇಲ್ಲ ಸರ್. ನಮಗೆ ಇರಕ್ಕೂ ಏನು ತೊಂದ್ರೆ ಇಲ್ಲ, ಅಂದ್ರೆ ನಮ್ಗೆ ಯಾವ ನೆನಪು ಬರಲ್ಲ ಸರ್. ಆದ್ರೆ ಇಲ್ಲಿ ಒಟ್ಟು ಏನ್ ಗೊತ್ತ, ರೇಷನಿಂದ ಒಂದು ತೊಂದ್ರೆ ಸರ್. ಇದ್ರೆ ಸ್ವಲ್ಪ ಎಲ್ಲಾರು ಸಹಾಯ ಮಾಡ್ರಿ ಸರ್. ನಮಗೊಂತೂ ಅನ್ನ ಕೊಡ್ರಿ, ದೇವ್ರ ಮಕ್ಕಳಿಗಂತೂ ಅನ್ನ ಕೊಡ್ರಿ. ದೇವ್ರು ಆಯಸ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಸರ್. ಚೆನ್ನಾಗ್ ನೋಡ್ಕೊಂತಾರ್ರಿ. ಊಟದ ಅಂತಂದ್ರಿಲ್ಲ, ಊಟ ತಂದ್ರೆ 30 ಊಟ ತಿಂಡಿ ಬೆಳಗ್ಗೆ ಎಲ್ಲ ಚೆನ್ನಾಗ್ ನೋಡ್ಕೊಂತಾರ್ರಿ ನಮ್ಮ ಅಮ್ಮರೆಲ್ಲಾರು. ನಿಮ್ಮಂತಾರೆಲ್ಲ ಸಹಾಯ ಮಾಡಿದ್ರೆ ಊಟಕ್ಕೆ ಬಹಳ ತೊಂದ್ರೆ ಆಗೈತ್ರಿ. ಅನ್ನದ ಅದ ಮಾಡ್ರಿ. ನಿಮ್ಮಂತರ ಸಹಾಯ ಮಾಡಿದ್ದೆ ಅವ್ರಿಗೆಲ್ಲ ಇದಾಗತ್, ನಮ್ಮಂತರಿಗೆಲ್ಲ ದೇವ್ರ ಮಕ್ಕಳಿಗೆ
ನೀವು ಹೇಳ್ರಿ